ಶೇರ್ ಮಾಡಿ ಒಬ್ಬೊಬ್ರು ಫ್ಯಾಮಿಲಿನೂ ನಿಮ್ಗೆ ಹೇಗಿತ್ತು ಈ ಬೈಬಲ್ ರೀಡಿಂಗ್, ಏನ್ ಬೆನಿಫಿಟ್ ಆಯ್ತು, ಈ ಮುಖ್ಯಾಂಶಗಳು ನಾವು ಶೇರ್ ಮಾಡ್ತಾ ಇದೀವಿ, ಇದೆಲ್ಲ ನಿಮ್ಗೆ ಅರ್ಥ ಆಯ್ತಾ, ಬೆನಿಫಿಟ್ ಆಯ್ತಾ, ನಿಮ್ಮ ಬ್ಲೆಸ್ಸಿಂಗ್ ನ ಶೇರ್ ಮಾಡಿ. ಸೊ ನಾವ್ ಅದನ್ನ ರೆಕಾರ್ಡ್ ಮಾಡಿ ಬೇರೆ ಪ್ಯಾರಿಶ್ ಗಳಿಗೆ ಪೋಸ್ಟ್ ಮಾಡ್ತೀವಿ. ಸೊ ಯು ವಿಲ್ ಬಿ ಅನ್ ಇನ್ಸ್ಪಿರೇಷನ್ ಟು ಅದರ್ಸ್. ಸೊ ಥ್ಯಾಂಕ್ ಯು. ಇವತ್ತಿನ ಮುಖ್ಯಾಂಶಗಳು. ಯಾಜಕ ಕಾಂಡ ಪುಸ್ತಕವನ್ನು ಬರೆದವರು ಯಾರು? ಯಾರಿಗಾದ್ ಗೊತ್ತಿದ್ಯಾ? ವೆರಿ ಗುಡ್, ಕರೆಕ್ಟ್. ಸೊ ಬರೆದವರು ಮೋಶೆ. ಯಾಜಕ ಕಾಂಡದ ಸನ್ನಿವೇಶದ ಮುಖ್ಯವಾಗಿ ಸೀನಾಯಿ ಪರ್ವತದಲ್ಲಿ ನಡೆಯುತ್ತಿರುವಂತೆ ತೋರಿಸುತ್ತದೆ. ಯಾಜಕ ಕಾಂಡದ ಪ್ರಾಮುಖ್ಯ ವ್ಯಕ್ತಿಗಳು ಈ ಪುಸ್ತಕದಲ್ಲಿ ಮೋಶೆ, ಆರೋನ್, ನಾದಾಬ್, ಅಬಿಹು, ಎಲಿಯಜಾರ್ ಮತ್ತು ಇತಾಮಾರ್. ಇಷ್ಟು ಜನ ಮುಖ್ಯವಾದ ವ್ಯಕ್ತಿಗಳು ಈ ಪುಸ್ತಕದಲ್ಲಿ. ಇಸ್ರೇಲರನ್ನು ದೇವರ ಅನಂತರ ಪರಿಶುದ್ಧತೆಯ ತಿಳುವಳಿಕೆಗೆ ಸೆಳೆಯಲು ಮತ್ತು ಅವರು ತನ್ನ ಕಡೆಗೆ ಪವಿತ್ರ ರೀತಿಯಲ್ಲಿ ವರ್ತಿಸಬೇಕೆಂದು ಆತನು ಬಯಸುತ್ತಾನೆ ಎಂದು ಬರೆಯಲ್ಪಟ್ಟಿದೆ. ಹೀಗೆ ಮಾಡುವಲ್ಲಿ ದೇವರು ಅವರಿಗೆ ಅನೇಕ ಸೂಚನೆಗಳನ್ನು ಕೊಡುತ್ತಾರೆ. ಮೋಶೆಯು ಇಸ್ರೇಲರಿಗೆ, ವಿಶೇಷವಾಗಿ ಲೇವಿಯರ್ ಯಾಜಕರಿಗೆ, ಅರ್ಪಣೆಗಳು, ಸಮಾರಂಭಗಳು ಮತ್ತು ಆಚರಣೆಗಳನ್ನು ಹೇಗೆ ನಿರ್ವಹಿಸಬೇಕೆಂದು ಕೆಲವು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾರೆ. ಅದು ಪವಿತ್ರ. ಮತ್ತೆ ಈ ಪವಿತ್ರ ಎಂಬ ಒಂದು ವಾಕ್ಯ ಎಲ್ಲ ಪುಸ್ತಕದಿಂದ ಈ ಪುಸ್ತಕದಲ್ಲಿ ಜಾಸ್ತಿ ಬಾರಿ ಬರೆಯಲ್ಪಟ್ಟಿದೆ. ಎಲ್ಲಿ ನೀವು ಓದಿದ್ರು ಈ ವಾಕ್ಯ ಇರುತ್ತೆ. ದೇವರು ಪವಿತ್ರತೆ ಮಾಡೋದಕ್ಕೆ ನಾವು ಹೇಗಿರ್ಬೇಕು, ಪವಿತ್ರ ಎಂಬ ಪದವು ಬೈಬಲ್ ನಲ್ಲಿ ಬೇರೆ ಯಾವುದೇ ಪುಸ್ತಕಕ್ಕಿಂತಲೂ ಯಾಜಕ ಕಾಂಡದಲ್ಲಿ ಹೆಚ್ಚು ಬಾರಿ ಉಪಯೋಗಿಸಲಾಗಿದೆ. ಸೊ ಅಧ್ಯಾಯ 1ರಿಂದ 7 ತನಕ ಯಾಜಕರು ಮತ್ತು ವ್ಯಕ್ತಿಗಳಿಗೆ ಯಾಜ್ಞೆ ಮತ್ತು ಅರ್ಪಣೆಗಳನ್ನು ವಿವರವಾಗಿ ನೀಡಲಾಗಿದೆ. ಯಾಜ್ಞೆಗಳಿಗೆ ಮತ್ತು ದೇವರಿಗೆ ಅರ್ಪಣೆಗಳಿಗಾಗಿ ಬಲಿಪೀಠವನ್ನು ಹೇಗೆ ಬಳಸಬೇಕೆಂಬುದನ್ನು ಸಹ ಈ ಭಾಗಗಳಲ್ಲಿ ವಿವರಿಸುತ್ತಿದೆ. ಸೊ 1ರಿಂದ 7ನೇ ಅಧ್ಯಾಯ ತನಕ ಸಮರಿ. ಸೊ ಈಗ ಕ್ವೆಶ್ಚನ್ಸ್ಗೆ ಹೋಗೋಣ. ಯಾರಿಗೆ ಗೊತ್ತಿದೆಯೋ ಆನ್ಸರ್ ಮಾಡಿ. ಬೈಬಲ್ ಓಪನ್ ಮಾಡಿ ಇಟ್ಕೊಳ್ಳಿ. ಸೊ ಯಾಜಕ ಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯ. ಕ್ವೆಶ್ಚನ್ ಇಸ್, ಗುಡಾರದಿಂದ ಕರ್ತನು ಯಾರನ್ನು ಕರೆಯುತ್ತಾನೆ? ವೆರಿ ಗುಡ್. ಸೆಕೆಂಡ್ ಕ್ವೆಶ್ಚನ್, ದಹನ ಅರ್ಪಣೆಗಾಗಿ ಪ್ರಾಣಿಯನ್ನು ಸಿದ್ಧಪಡಿಸುವಲ್ಲಿ ಮೊದಲ ಹೆಜ್ಜೆ ಯಾವುದು? 1ನೇ ಅಧ್ಯಾಯ 6ನೇ ವಾಕ್ಯ. What is the first step in preparing the animal for a burnt offering? ಚರ್ಮವನ್ನು ಸುಲಿದು ತುಂಡಾಗಿ ಮಾಡೋದು. ಮತ್ತೆ ಹೇಳಿ. ಚರ್ಮವನ್ನು ಸುಲಿಯೋದು. ಕರೆಕ್ಟ್. ಚರ್ಮವನ್ನು ಸುಲಿದು ಅದನ್ನು ತುಂಡುಗಳನ್ನಾಗಿ ಮಾಡಬೇಕು. ವೆರಿ ಗುಡ್. ಎಲ್ಲ ಸ್ಪಾಟ್ ಅಲ್ಲಿ ಇಟ್ಕೊಂಡಿದ್ದೀರಾ ಆನ್ಸರು? ಯಾರನ್ನ ಕ್ವೆಶ್ಚನ್ಸ್ ಕಳ್ಸಿದಾರಾ ನಿಮ್ಗೆ? ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್, ಯಾರು ಬಲಿಪೀಠದ ಮೇಲೆ ಬೆಂಕಿಯನ್ನು ಇರಿಸಿ ಕಟ್ಟಿಗೆಯನ್ನು ವ್ಯವಸ್ಥೆ ಮಾಡುತ್ತಾರೆ? Who puts a fire upon the altar and arranges the wood? 1ನೇ ಅಧ್ಯಾಯ 7ನೇ ವಾಕ್ಯ. ಆರೋನನ ವಂಶಜರು. ಕರೆಕ್ಟ್, ಆರೋನನ ಮಕ್ಕಳು. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್, 2ನೇ ಅಧ್ಯಾಯ 11ನೇ ವಾಕ್ಯ. ಕರ್ತನಿಗೆ ಅರ್ಪಿಸುವ ಎಲ್ಲಾ ಮಾಂಸದ ಅರ್ಪಣೆಗಳಲ್ಲಿ ಯಾವ ಪದಾರ್ಥವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ? What ingredient is strictly forbidden in all meat offering made to the Lord? ಹುಳಿ ಇರಬಾರದು. ಕರೆಕ್ಟ್. ಹುಳಿ ಇಲ್ಲದ ಮಾವು, ಲೀವನ್ ಬ್ರೆಡ್. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್, 3ನೇ ಅಧ್ಯಾಯ 11ನೇ ವಾಕ್ಯ. ಕ್ವೆಶ್ಚನ್ ಇಸ್, ಶಾಂತಿ ಅರ್ಪಣೆಯ ನಿರ್ದಿಷ್ಟ ಭಾಗಗಳೊಂದಿಗೆ ಪುರೋಹಿತನು ಏನು ಮಾಡುತ್ತಾನೆ? ಬಲಿಪೀಠದ ಮೇಲೆ ಹೋಮವನ್ನಾಗಿ ಅರ್ಪಿಸುತ್ತಾನೆ. ಕರೆಕ್ಟ್. ಕರ್ತನಿಗೆ ಬೆಂಕಿಯಿಂದ ಮಾಡಿದ ಸಮರ್ಪಣೆಯ ಆಹಾರವಾಗಿರುತ್ತದೆ. ಕರೆಕ್ಟ್. ಯಾಜ್ಞೆ ವೇದೆ ಮೇಲೆ ಸುಡಬೇಕು. 6ನೇ ಕ್ವೆಶ್ಚನ್, 4ನೇ ಅಧ್ಯಾಯ 23ನೇ ವಾಕ್ಯ. ಕರ್ತನ ಆಜ್ಞೆಗಳಿಗೆ ವಿರುದ್ಧವಾಗಿ ಏನನ್ನಾದರೂ ಮಾಡುವ ಮೂಲಕ ಆಳುವವನು ಉದ್ದೇಶಪೂರ್ವಕವಾಗಿ ಪಾಪ ಮಾಡಿದರೆ ಏನಾಗುತ್ತದೆ? ಬೈ ಮಿಸ್ಟೇಕ್ ಅವನು ಪಾಪ ಮಾಡಿದ್ರೆ ಏನಾಗುತ್ತದೆ? 4ನೇ ಅಧ್ಯಾಯ 23ನೇ ವಾಕ್ಯ.
ಒಂದು ಹೋತವನ್ನು ತಂದು ಸಮರ್ಪಿಸಬೇಕು. ಒಂದು ಹೋತವನ್ನು ತಂದು ಸಮರ್ಪಿಸಬೇಕು. ಕರೆಕ್ಟ್. ಬಲಿಗಾಗಿ ಮೇಕೆಗಳಲ್ಲಿ ದೋಷವಿಲ್ಲದ ಒಂದು ಗಂಡು ಮರಿಯನ್ನು ತರಬೇಕು. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್. ವ್ಯಕ್ತಿಗೆ ಪ್ರಾಯಶ್ಚಿತ್ತವನ್ನು ಮಾಡಲು ಹಿಟ್ಟಿನ ಅರ್ಪಣೆಯೊಂದಿಗೆ ಪುರೋಹಿತನು ಏನು ಮಾಡುತ್ತಾನೆ? 5ನೇ ಅಧ್ಯಾಯ 12ನೇ ವಾಕ್ಯ. ವ್ಯಕ್ತಿಗೆ ಪ್ರಾಯಶ್ಚಿತ್ತವನ್ನು ಮಾಡಲು ಹಿಟ್ಟಿನ ಅರ್ಪಣೆಯೊಂದಿಗೆ ಪುರೋಹಿತನು ಏನು ಮಾಡುತ್ತಾನೆ? ಫ್ಲವರ್ ಆಫರಿಂಗ್. ವಾಟ್ ಡಸ್ ಅ ಪ್ರೀಸ್ಟ್ ಡೂ ಟು ಮೇಕ್ ಅಟಾನ್ಮೆಂಟ್ ಫಾರ್ ದ ಇಂಡಿವಿಜುವಲ್? 5ನೇ ಅಧ್ಯಾಯ 12ನೇ ವಾಕ್ಯ. ಬಲಿಪೀಠದಲ್ಲಿ ಹೋಮ ಮಾಡಬೇಕು. ಬಲಿಪೀಠದಲ್ಲಿ 12ನೇ ವಾಕ್ಯ ಏನ್ ಹೇಳುತ್ತದೆ? ಫುಲ್ ಓದಿದ್ರೇನೆ ಆನ್ಸರ್ ಬರೋದು. ಅವನು ಯಾಜಕನ ಬಳಿಗೆ ಅದನ್ನು ತಂದು ನಂತರ ಅದು ದೇವಾರ್ಪಿತವೆಂದು ಸೂಚಿಸುವುದಕ್ಕಾಗಿ ಯಾಜಕನು ಅದರಲ್ಲಿ ಒಂದು ಹಿಟ್ಟಿಯನ್ನು ತೆಗೆದುಕೊಂಡು ಸರ್ವೇಶ್ವರನಿಗೆ ಸಮರ್ಪಿಸಿದ ಹೋಮ ದ್ರವ್ಯಗಳ ಮೇಲೆ ಬಲಿಪೀಠದಲ್ಲಿ ಹೋಮ ಮಾಡಬೇಕು. ಅದು ದೋಷ ಪರಿಹಾರಕ ಬಲಿ. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್, ಫಾರ್ ರೀಡಿಂಗ್. ಸೊ ವಂದನೆಗಳು.